ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಹಾಕ್ಕೊಳ್ಬಹುದಾದಂಥ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಬೀಡ್ ಬಂದು ಶೈನಿಂಗ್ ಇರುವಂತಹ ಬಿಗ್ ಬೀಡನ್ನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೋತಾ ಇದ್ದೀನಿ. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಈ ಸ್ಯಾರಿ ಕಲರ್ ಬಂದು ಆರೆಂಜ್ ಕಲರ್ ಇದೆ. ಬ್ಲೌಸ್ ಕಲರ್ ಬಂದು ಬ್ಲೂ ಕಲರಲ್ಲಿದೆ. ಆದ್ದರಿಂದ ನಾನು ಬ್ಲೂ ಕಲರ್ ಥ್ರೆಡ್ನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ 7 ಸಿಲ್ಕ್ಸ್ ಆಫ್ ಥ್ರೆಡ್ನ ತೊಗೊಂಡು ಗಂಟು ಹಾಕಿದ್ದೀನಿ. ಈಗ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸಾರಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನೀಡಲ್ನ ಬಟ್ಟೆಗೆ ಹಾಕಿ ಅಲ್ಲಿಂದ ದಾರ ತಂದು ಈಗ ನೀಡಲ್ ಮೇಲೆ 3 ಟೈಮ್ಸ್ ದಾರ ಇದೆ, ಅಂದರೆ 3 ಸಾರಿ ದಾರ ಇದೆ ಫ್ರೆಂಡ್ಸ್. ಅದನ್ನು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 3 ಒಂದೇ ಮಾಡ್ಕೋತೀನಿ ಫ್ರೆಂಡ್ಸ್. ಅಂದರೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಅಲ್ಲ, ಇದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ತಗೊಂಡು ನೀಡಲ್ನ ಬಟ್ಟೆಗೆ ಹಾಕಿ ಮತ್ತೆ ಅಲ್ಲಿಂದ ದಾರ ತಗೊಂಡು ಈಗ 3 ಸಾರಿ ದಾರ ನೀಡಲ್ ಮೇಲಿದೆ. ಇದನ್ನು ಎಲ್ಲ ಸೇರಿ ಒಂದು ದಾರ ಮಾಡ್ಕೋತಾ ಇದ್ದೀನಿ. ನಾನು ಸ್ಟಾರ್ಟಿಂಗು 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ನೀಡಲ್ನ ಹಾಕಿ ಈಗ 3 ದಾರ ಇದೆ, ಅದನ್ನು 3 ದಾರನ ಒಂದು ಮಾಡ್ಕೋತಾ ಇದ್ದೀನಿ. 3 ದಾರನೂ ಒಂದು ಮಾಡಿಕೊಂಡು ಈಗ ಕುಚ್ಚು ಕಟ್ಕೊಳ್ಳೋಕ್ಕೆ 3 ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 1 2 3 ಚೈನ ಹಾಕ್ಕೊಂಡು ಈಗ ಬಟ್ಟೆ ಎಲ್ಲಿ ಪ್ಲೇಸ್ ಆಗುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ತಂದು ಬಟ್ಟೆಗೆ ನೀಡಲ್ನ ಹಾಕಿ 3 ದಾರನ ಸೇರಿ ಒಂದು ಮಾಡ್ಕೋತಾ ಇದ್ದೀನಿ. 3 ಚೈನ್ ಆದಮೇಲೆ 5 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನು ತುಂಬ ಈಸಿಯಾಗಿದೆ ಆ್ಯಂಡ್ ಸಿಂಪಲ್ ಆಗೂ ಇದೆ ಫ್ರೆಂಡ್ಸ್. ಈ ಡಿಸೈನು 1 ಅವರಲ್ಲಿ ಹಾಕ್ಕೊಳ್ಬೋದಾದಂಥ ಡಿಸೈನ್ ಫ್ರೆಂಡ್ಸ್. ಇದು ಯಾರು ಬೇಕಾದರೂ ಹಾಕ್ಕೊಳ್ಬೋದಾದಂಥ ಡಿಸೈನ್. ಇದು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಡಿಸೈನು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈ ಡಿಸೈನ್ನ ತುಂಬ ಸಿಂಪಲ್ಲಾಗಿ ಡಿಸೈನ್ ಬೇಕು ಅಂತ ಅನ್ನೋರು ಈ ಡಿಸೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿದೆ ಈ ಡಿಸೈನು ಆ್ಯಂಡ್ ಯಾರು ಬೇಕಾದರೂ ಹಾಕ್ಕೊಳ್ಬೋದು ಈ ಡಿಸೈನ್ನ. ಅಷ್ಟೊಂದು ಈಸಿಯಾಗಿ ಕೂಡ ಇದೆ. 5 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಅದಾದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆಗಿದೆ. ಅದನ್ನ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ದಾರಾನ ಎಳೆದು ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೀಡ್ ಒಳಗೆ ದಾರ ತಂದು ಈಗ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 1 ಟೈಮ್ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಬಟ್ಟೆಗೆ ನೀಟಾಗಿ ಪ್ಲೇಸ್ ಆಗಲಿಲ್ಲ ಅಂತಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿಕೊಂಡು ಪ್ಲೇಸ್ ಮಾಡ್ಕೊಳ್ಳಿ. ಮತ್ತು ಬಟ್ಟೆಗೆ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತಲ್ಲ, ಅದನ್ನು 1 ದಾರನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ತಂದು ಬಟ್ಟೆಗೆ ನೀಡಲ್ನ ಹಾಕಿ ದಾರ ತಂದು 3 ದಾರನೂ ಒಂದು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ 5 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡ್ಕೋತೀನಿ. 5 ಸಾರಿ ಹಾಫ್ ಡಬಲ್ ಕ್ರೋಶೆ ಆದಮೇಲೆ
1 ಟೈಮ್ ಚೈನ್ ಹಾಕ್ಕೊಂಡು ದಾರ ಎಳೆದು ಮತ್ತು 3 ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೀಡೊಳಗೆ ದಾರ ತಂದು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಂದರೆ ಹಾಫ್ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 2 ಸಾರಿ ಬೀಡನ್ನ ತಗೊಂಡು ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಕುಚ್ಚಿಗೆ ಅಂತ 3 ಚೈನ್ ಹಾಕ್ಕೋತೀನಿ ಫ್ರೆಂಡ್ಸ್. ಹೀಗೆ ಸೀರೆ ಫುಲ್ 2 ಬೀಡು 1 ಕುಚ್ಚು ಇದೇ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು 5 ಸಾರಿ ಹಾಫ್ ಡಬಲ್ ಕ್ರೋಶೇನ ಮಾಡಿಕೊಂಡು 3 ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 3 ಚೈನ್ ಹಾಕ್ಕೊಂಡು ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇದೇ ಥರ ಸ್ಯಾರಿ ಫುಲ್ಲು ಈ ಥರ ಡಿಸೈನ್ ಹಾಕ್ಕೊಂಡು 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೇನ ಮಾಡಿಕೊಂಡು ಅದಾದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್. ಲಾಕ್ ಮಾಡ್ಕೊಂಡಾದಮೇಲೆ 3 ಅಥವಾ 4 ಟೈಮ್ಸ್ ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೈನ್ನ ಹಾಕ್ಕೊಂಡು ದಾರಾನ ಎಳೆದು ಈಗ ದಾರಾನ ಕಟ್ ಮಾಡ್ಕೋತೀನಿ. ಕಟ್ ಮಾಡಿ ದಾರ ಎಳ್ಕೋತೀನಿ. ಇದನ್ನು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇದನ್ನ ಹಿಂದೆ ಗಮ್ ಪೇಸ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಿಸೈನ್ ಈ ಥರ ಬಂದಿದೆ. ಇದಕ್ಕೆ ನಾನು ಆರೆಂಜ್ ಮತ್ತು ಬ್ಲೂ ಕಲರ್ 2 ಕಲರಲ್ಲೂ ಕುಚ್ಚು ಕಟ್ತೀನಿ ಫ್ರೆಂಡ್ಸ್. ಇದಕ್ಕೆ ನಾನು 137 ಸಿಲ್ಕ್ ಥ್ರೆಡ್ನ ತೊಗೊಂಡು ಗಮ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 3 ಚೈನ್ ಒಳಗಡೆ ಸಿಲ್ಕ್ ಥ್ರೆಡ್ನ ಹಾಕಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕುಚ್ಚನ್ನು ಬಿಟ್ಕೊಂಡು ಗೋಲ್ಡ್ ಸಿಲ್ಕ್ ಥ್ರೆಡ್ನ ಸಹಾಯದಿಂದ ಕುಚ್ಚನ್ನ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. 3 ಟೈಮ್ಸ್ ನಾಟ್ ಹಾಕ್ಕೋತೀನಿ. 3 ಟೈಮ್ಸ್ ನಾಟ್ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ನ ಕುಚ್ಚು ಹಿಂದೆ ಇಟ್ಟು ನಾಟ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ನ ಎಳ್ಕೊತೀನಿ. ಲಾಸ್ಟ್ 3 ಟೈಮ್ಸ್ ಈ ಥರ ನಾಟ್ ಹಾಕ್ಕೋತೀನಿ ಫ್ರೆಂಡ್ಸ್. ಅದಾದಮೇಲೆ ಕುಚ್ಚು ಒಳಗಡೆ ನೀಡಲ್ನ ಹಾಕಿ ನೀಡಲ್ನ ಎಳ್ಕೊತೀನಿ ಫ್ರೆಂಡ್ಸ್. ಎಳ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕುಚ್ಚನ್ನ ಬಿಟ್ಕೊಂಡು ಟ್ರಿಮ್ಮರ್ನ ಸಹಾಯದಿಂದ ಟ್ರಿಮ್ ಮಾಡ್ಕೊತೀನಿ. ಇದೇ ಥರ ಆರೆಂಜ್ ಕಲರಲ್ಲೂ ಕುಚ್ಚು ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ತ್ರೀ ಟೈಮ್ಸ್ ನಾಟ್ ಹಾಕ್ಕೊಂಡು ಲಾಸ್ಟ್ ಕುಚ್ಚೊಳಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಟ್ರಿಮ್ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಕೊಳ್ಬೋದಾದಂಥ ಡಿಸೈನ್ ಇದು. ನೋಡಿ, ಬ್ಲೂ ಕಲರ್ ಒಂದು ಕುಚ್ಚು, ಆರೆಂಜ್ ಕಲರ್ ಒಂದು ಕುಚ್ಚು, 2 ಬೀಡ್ಸ್ಗೆ ಒಂದು ಕುಚ್ಚನ್ನ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಿಮಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್. ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.